ಬರ್ಬೇಡ ಮನೆಗೆ, ಬರ್ಬೇಡ ಅಂತ ಹೇಳಿದ್ನಲ್ಲ. ಕುಡ್ದು ಮನೆಗೆ ಒಯ್ತಾ ಇರ ನೀನ್ ಸುಮ್ಕೆನೆನಿಯ. ಮಗನ್ ಕಳ್ದಾಕಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ನಿನಗೆ ಮನೆಯಾಗ ಜಾಗ ಇಲ್ಲ ನಿನಗೆ. ಯಾವುದೇ ಕಾರಣಕ್ಕೂನು ಒಳಗಡಿಗೆ ಮಾತ್ರ ಬಿಟ್ಕೊಳಕಿಲ್ಲ. ಎಷ್ಟು ಜನನ ಕರ್ಕೊಬಿಟ್ಟು ಬಂದು ನ್ಯಾಯ ಹೇಳ್ಸು, ಏನಾರ ಮಾಡಿಸು, ಈ ಮನೆ ಒಳಗಡೆ ನಿನಗೆ ಜಾಗ ಇಲ್ಲ. ಹೆಣ್ಮಗ ಆಗಿದ್ರೆ ಹೋದ್ರೋಗ್ಲಿ ಬುಟ್ಟಾಕು ಅಂತ ಬಿಟ್ಬಿಡ್ತಿದ್ದೇನೋ. ಆದ್ರೆ ಗಂಡು ಮಗನ್ ಬಿಟ್ಬಿಡ್ತೀನ ನಾನು. ಊರಿಗೆಲ್ಲ ಸ್ವೀಟ್ ಹಂಚಿದೀನಿ, ಬೇಕಂತ ಮಗನ್ ಮಾರಾಕ್ಬಿಟ್ಟಿದ್ಯಾ. ನಿನ್ ಮನೆ ಒಳಗಡೆ ನಿಂಗೆ ಹೆಜ್ಜೆನ ಇಟ್ಕೊಡ್ದಿನೋ, ಹಂಗೆ ವಾಪಸ್ ಒಯ್ತಾ ಇರ್ಬೇಕು ನೀನು ಅಷ್ಟೇ. ನೀನಿಯ ಮನೆ ಅಳಿನ ತಗೊಬಿಟ್ಟು ಬಂದು ನನಗೆ ಹಂಗೆ ನೀನು ಇರಿಟೇಷನ್ ಮಾಡ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ಹೇಳಕ್ಕಾಗಿಲ್ಲ. ನಿನ್ನಂತೇಳಿ ನಾನು ಇದು ಮಾಡ್ಕೊಂಡು ಬುಟಾಕು. ರೀ, ಇಷ್ಟು ದಿನ ನಾನು ನಿಮ್ಗೆ ಎಷ್ಟೆಲ್ಲ ಸಹಾಯ ಮಾಡ್ಕೊಂಡು ನಿಮ್ಮ ಜೊತೆಯಾಗಿ ಇವನಿ ಇಷ್ಟು ದಿನ ಎಲ್ಲನೂ ಎಷ್ಟೆಲ್ಲ ಮಾಡಿದ್ದೀನಿ. ಆದರೆ ನೀವು ನನಗೆ ಇವತ್ತು ಮಗು ವಿಚಾರಕ್ಕೆ ಅದು ನಾನು ಮಾಡೇ ಇಲ್ದಾರ ತಪ್ಪುನ ನೀವು ಇದು ಮಾಡ್ಕೊಂಡು ನನ್ನ ಮೇಲೆ ನೀವೇ ಗೂಬೆ ಕೂರಿಸ್ತಾ ಇದ್ದೀರಲ್ರಿ. ಅಂದರೆ ನಿಮ್ಮ ಜೊತೆ ಇಷ್ಟು ದಿನ ಸಂಸಾರ ಮಾಡಿದ್ದಕ್ಕೆ ಯಾವ ಬೆಲೆನೂ ಇಲ್ವಾ? ನಿಮ್ಮ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನನಗೆ ಇವಾಗ ಅರ್ಥ ಆಯ್ತೈತೆ. ನನ್ನ ಮಗು, ಅದು ಅಪರೂಪಕ್ಕಾಗಿರೋ ಮಗುನ ನಾನೆಲ್ಲಾದರೂ ಸಾಯಿಸ್ತೀನ? ಹಾಂ ಹೇಳಿ, ನಾನು ಸಾಯಿಸಕ್ಕಿಲ್ಲ. ಆದರೂ ನೀವು ನನ್ನೇ ಸಾಯಿಸಿದ್ದೀನಿ, ನಾನೇ ದೊಡ್ಡ ಕಳ್ಳಿ ಅನ್ನೋ ಥರ ಮಾತಾಡ್ತಿದ್ದೀರಲ್ವಾ? ಛೇ, ನೀವು ಹಿಂಗೆಲ್ಲ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕೆ ನೀವು ಯಾವ ಹೆಂಡತಿ ಜೊತೆನೂ ಸರಿಯಾಗಿಲ್ಲ. ನಾನು ಮೂರನೇಳಾದ್ರೂ ಅದಕ್ಕೆ ನೀವು ಹಿಂಗೆ ಇದು ಮಾಡ್ಕೊಂಡಿರೋದಲ್ವಾ? ಗೊತ್ತಾಯ್ತು ಬಿಡಿ. ನನ್ನೇನಿಯ ಮನೆಗೆ ಸೇರ್ಸಕ್ಕಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ನಾನು ಎಲ್ಲಾದ್ರೂ ಬೇರೆ ದೂರ ಹೋಗ್ಬಿಟ್ಟು ಬದುಕತೀನಿ ಬಿಡಿ. ನಾನು ಹಾಳಾಗೋಗಿ ನನಗೂ ಹೆಂಗಸ್ರೊಳಗೂ ಆಗಿ ಬರಕ್ಕಿಲ್ಲ ನನಗೆ. ನಾನು ಒಬ್ಬನೇತಾಗಿ ಇದ್ಕೊಂಡು ನೆಮ್ಮದಿಯಾಗಿತ್ತೀನಿ. ಗಂಡು ಮಕ್ಕಳು ಅದೃಷ್ಟ ನನಗಂತೂ ಇಲ್ಲ ಅಂತ ಗೊತ್ತಾಗೈತಲ್ಲ. ನೀನು ಯಾಕೆ ಮಾತಾಡ್ಬೇಕು? ಸುಮ್ಕೇನಿಯ ನಿಂತಾಗೆ ಎಷ್ಟು ಮಾತಾಡಿದ್ರು ಸುಮ್ಮನೆ ಏನಿಯ ವೇಸ್ಟ್ ಏನೇನಿಯ. ನಿಂತಾಗ ಮಾತಾಡಿ ನನಗೆ ಬಾಯಿ ನೋಯಿಸ್ಕೋಬೇಕು ಅಷ್ಟೇ. ನೀನಿಯ ಮನೆ ಅಳಿಂತ ಕಬಿಟ್ಟು ಬಂದು ಒಯ್ತಾರೆ ಸುಮ್ಕೇನಿಯ. ಇನ್ನೊಂದು ತಿಂತಾಗ ಏನಾರು ತಲೆ ಹಾಕ್ಬಿಟ್ಟು ಮನೆ ಕಬಿಟ್ಟು ನಿಂಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಿನಗೆ ಮಗನ ಎತ್ಕೊಬಿಟ್ಟು ಬರಗಂಟ ನಮ್ಮ ಮನೆಗೆ ಬಾಕ್ಲು ವಸ್ತು ತುಳಿ ಕೊಡು ನೀನಂತೂ ಲೌಡಿ. ಆಯ್ತು ಬಿಡಿ, ಇನ್ನೊಂದು ಕಿತ ನಿಮ್ಮ ಮನೆ ಹೊಸ್ಲು ಎಡಗಾಲ ಹೆಚ್ಚೇನು ಇಕ್ಕಕ್ಕಿಲ್ಲ ನಿಮ್ಮ ಮನೆಗಂತೂ. ನನಗೇನು ಬೇಕಾಗೋನು ಇಲ್ಲ. ನನ್ನನ್ನು ಇಷ್ಟು ಚೀಪಾಗಿ ನೋಡ್ಕೊತೀರಲ್ವ ನೀವು? ಎಷ್ಟೆಲ್ಲ ಸಹಾಯ ಮಾಡಿ ನೀವು ಬೀದಿಗೆ ಬೀದಾಗ ಸಹಾಯ ಮಾಡಿವ್ನಿ. ಬೆಣ್ಣೆ ಎಲ್ಲ ಮಾರಿ ನಿಮ್ಮನ್ನೊಂದು ಲೆವೆಲ್ಗೆ ತಗೊಬಿಟ್ಟು ಬಂದೀವ್ನಿ. ಆದ್ರೂ ಮಗು ವಿಚಾರಕ್ಕೆ ನನ್ನೇ ಬೈತಿದ್ದೀರಾ ಅಂತಂದ್ರೆ ಅಯ್ಯಯ್ಯಯ್ಯಾಗಲೇ ಗಂಡ ಹೆಂಡ್ರು ಫೈಟಿಂಗ್ ಬಿದ್ಬಿಟ್ರ? ಅಯ್ಯಯ್ಯಪ್ಪ ಅಣ್ಣ, ಏನಣ್ಣ ಇದು? ಏನೋ ಒಂದು ಚಿಕ್ಕ ವಿಷಯನ ಮ್ಯಾಲ್ಗಡೆ ಕೆತ್ಕೊಂಡು ಹೋಗಿ ಪಾಪ ಹೆಂಡ್ರ ಮೇಲೆ ಹಾಕಿ ಬೈದಾಡೋದು ಎಷ್ಟ್ರಾಗೈತಣ್ಣ ನೀನು? ಇದು ಯಾಕಣ್ಣ ಹಿಂಗೆ ಬೈದಾಡಿಯ ನೀನು? ಅಯ್ಯ, ನಿನ್ನ ಮಗನ ಇವಾಗ ಅಯ್ಯಮ್ಮನ ಕಳ್ದಾಕೊಳ್ಳಿ ಅಂತ ಅನ್ಕೊಬಿಟ್ಟಿದ್ಯಾ ಶಾಂತಮ್ಮ? ಅಯ್ಯೋ, ಮಗ ಎತ್ಕೊಂಡು ಹೋಗಿರೋದು ಯಾರು ಅಂತ ಗೊತ್ತಾಯ್ತು. ಸುಮ್ಮನೆ ಯಾಕೆ ಜಗಳ ಮಾಡ್ಬಿಟ್ಟು ಏನು ಪ್ರಯೋಜನ ಬರ್ತದೆ? ಸುಮ್ಕಿರಿ. ಯಾಕೆ ಸುಮ್ಕೇನಿ ಹಿಂಗೆ ಜಗಳ ಆಡಿರ ನೀವು? ಒಳ್ಳೆ ಕತೆ ಕಣಪ್ಪ ನಿಮ್ದಂತೂ. ಏನು ಹೇಳ್ತಿದ್ಯಾ ಪುದ್ದು? ಅಂದ್ರೆ ನನ್ನ ಮಗ ಯಾರು ಎತ್ಕೊಂಡೋಗೋರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ ನಿನಗೆ? ಯಾರು ಎತ್ಕೊಂಡೋಗೋರೆ ನನ್ನ ಮಗನ ಹೇಳು. ಅವ್ರ ಚರ್ಮ ಸುಲ್ದು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ ಯಾರು ಎತ್ಕೊಂಡೋಯ್ತಾರೆ? ನಿಮ್ಮ ಎಣ್ಣೆ ಎಂಟ್ರು ಶಾರದಿ ಮಗಳು ಅಂದ್ರೆ ನಿಮ್ಮ ಮಗಳೇನೇನಿಯ? ಇಬ್ರು ಸೇರ್ಬಿಟ್ಟು ಮಗನ ಕಿಡ್ನಾಪ್ ಮಾಡ್ಬಿಟ್ಟವ್ರೆ. ಏನು? ಆ ಮನೆಯಲ್ಲಿ ಶಾರದಿ ನನ್ನ ಮಗನ ಕಿಡ್ನಾಪ್ ಮಾಡವಳ? ಹ್ಞೂ ಅಣ್ಣ, ಅವಳೇನೇ ಕಿಡ್ನಾಪ್ ಮಾಡ್ಬಿಟ್ರದು ನಿನ್ನ ಮಗಿನ. ಅಯ್ಯಪ್ಪ, ಅದು ಏನು ದುರ್ಬುದ್ಧಿನೋ, ಅದು ಏನು ಕಥೆಯೋ ಗೊತ್ತಿಲ್ಲ. ಎಲ್ಲ ಬಾಯಿ ಬಿಡಿಸಿ ಎಲ್ಲ ಕೇಳಿ ಎಲ್ಲ ಗೊತ್ತಾಯ್ತು. ಎಲ್ಲ ವಿಚಾರ ಗೊತ್ತಾಗಿ ಹೇಳ್ತಿದ್ದೀನಿ. ಅವರೇನೇ ಆಸ್ಪತ್ರೆಗೆ ಬಂದು ಕಿಡ್ನಾಪ್ ಮಾಡ್ಕೊಂಬಿಟ್ಟು ತಗೊಂಡೋಗ್ಬಿಟ್ಟವ್ರೆ. ನೀವು ಹೋಗಿ ಅವಳನ್ನ ಕೇಳಿ ವಿಚಾರಿಸಿದ್ರೆ ಎಲ್ಲನೂ ಗೊತ್ತಾಯ್ತದೆ. ಇಲ್ಲ ಅಂತಂದರೆ ಅಷ್ಟೇ. ಅದು ಏನು ಮಾಡ್ತಾರೋ ಏನು ಕಥೆಯೋ ಗೊತ್ತಿಲ್ಲ. ಅಯ್ಯೋ, ಕಿತ್ತೋದ್ ಮನೆ ಆಳಿಗಳ ಏನ್ ಬಂದಿರೋದು ಇವಾಗ? ದೊಡ್ಡ ರೋಗ ನೀನೇ ಬಂದ್ಬಿಟ್ಟೈತಲ್ಲ ಇವಕ್ಕೆ. ಮೆಟ್ ತಗೊಂಡು ಹಾಕ್ಬೇಕು. ಅವ್ರಿಗಂತೂ ಬಿಡಕ್ಕಿಲ್ಲ ಇವತ್ತ ಶಾರದಿಗೆ. ಜನ್ಮ ಜಾಲಿಸ್ಬಿಟ್ಟು ರುಬ್ಬಿಡ್ತೀನಿ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ನೀನು. ಅವ್ನ ಮಕ್ಕ ಮುಚ್ಚ ನನ್ನ ಮಗುನೇ ಕಿಡ್ನಾಪ್ ಮಾಡೋವಷ್ಟು ಬೆಳೆದ್ಬಿಟ್ರೆ ಅವರು. ಇವತ್ತು ಹುಟ್ಲಿಲ್ಲ ಅನ್ನಿಸ್ತೀನಿ. ಮುಚ್ಚೆತ್ಕೊಂಡು ಹೋಯ್ತೀನಿ ಇವತ್ತು. ಹೋಯ್ತೆ. ಇನ್ನು ಮಗ ಸಿಕ್ತಲ್ಲ ಶಾಂತಮ್ಮ, ಯಾಕೆ ತಲೆ ಕೆಡಿಸ್ಕೊತೀಯ? ಸಮಾಧಾನ ಮಾಡ್ಕ. ಹೆಂಗೋ ಮಗ ಸಿಕ್ತಲ್ವ ನಿನಗೆ, ಸಮಾಧಾನ ಮಾಡ್ಕೊಂಡು ಆರಾಮಾಗಿರು. ಸರಿನಾ? ನಡಿ ಒಳಗಡೆಕ್ಕೆ. ಇಲ್ಲ ಪದಕ, ನಾನು ಎಲ್ಗೂ ಹೋಗಕ್ಕಿಲ್ಲ. ನನ್ನ ಗಂಡನ ಯೋಗ್ಯತೆ ಏನು ಅಂತ ನಂಗೆ ಸಂದಕ ಅರ್ಥ ಆಯಿತು. ನನ್ನ ಗಂಡ ಬೋಲ್ ಬಿಲಾಲ್ ಇದ್ದಂಗೆ ಅವನು. ಇಷ್ಟು ದಿನ ಸಂದಕ ನೋಡ್ಕೊಂಡಿದ್ದೀನಿ. ಇವಾಗ ನೋಡ್ದ ನಾನು ಏನೋ ಓಸಿ ತಪ್ಪು ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಹೆಂಗೆ ಎಲ್ಲನೂ ಇದು ಮಾಡ್ಬಿಟ್ಟ. ನನ್ನ ಮಗನ ಕೂತ್ಕೊಂಡೋಗಿ ಮಾರಿದ್ದೀನಿ ಲೆಕ್ಕದಾಗ ಮಾತಾಡ್ತಾನೆ. ಈ ಮನೆಯಾಗಿದ್ರೆ ನಂಗೆ ಇನ್ನು ಯಾವ ಸುಖ ಐತಿ ಹೇಳಿ? ಯಾವ ಸುಖನೂ ಇಲ್ಲ ಈ ಮನೆಯಾಗ. ನನಗಂತೂ ಭಾಳ ಬೇಜಾರು ಹೋಗ್ಬಿಟ್ಟೈತೆ. ನನಗಂತೂ ಇಂಥೊಂದು ಜೊತೆ ಇದು ಏನಪ್ಪ ಮಾಡಬೇಕು ಅಂತ ಅನ್ನಿಸ್ತೈತೆ. ನೋಡಮ್ಮಿ, ನಿನಗೂ ಯಾರೂ ದಿಕ್ಕಿಲ್ಲ, ಅವನಿಗೂ ಯಾರೂ ದಿಕ್ಕಿಲ್ಲ, ಅಪ್ಪಂಗೂ ಅಂತ ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನೀನೇ ಇಷ್ಟಪಟ್ಟು ಕಟ್ಕೊಂಡಿದ್ಯಾ ಮೂರನೇ ಮದುವೆ ಅಂತ ಗೊತ್ತಿದ್ರು ಅಂತ ಹೇಳಿದ್ರೆ ನೀನು ಬಿಟ್ಬಿಟ್ಟು ಹೋಗಿ ಏನು ಸಾಧನೆ ಮಾಡ್ತೀರಾ? ಏನು ಮಾಡೋಕ್ಕಾಗಕ್ಕಿಲ್ಲ. ಅನುಸರಿಸ್ಕೊಂಡು ಹೋಗಿ ಜೀವನ ಮಾಡ್ಬೇಕು ಅಷ್ಟೇ. ಇಲ್ಲಾಂದರೆ ಅದೇ ಒಂಟಿತನ. ಮತ್ತೆ ಹೋಗಿ ಅಲ್ಲಿ ಗುಡಿಸ್ಲು ಕಟ್ಕೊಂಡು ಜೀವನ ಮಾಡ್ಬೇಕಾಯ್ತದೆ. ಇದೆಲ್ಲ ಬೇಡ. ಯೋಚನೆ ಮಾಡ್ಬೇಕು ಮುಂದಿಂದ ಏನಾಯ್ತದೆ ಅಂತನೂ. ನೋಡಿ, ಕ್ವಾಪ್ದಾಗ ಕೂಗಾಡೋರು ಅಷ್ಟೇ. ಮಗ ಕಳ್ದೋಗೈತೆ ಅಂದರೆ ಯಾರು ತಾನೇ ಕೂಗಾಡಕ್ಕಿಲ್ಲ? ಹಂಗೆ ಕೂಗಾಡವ್ರಿ. ನೀವೇನು ತಲೆ ಕೆಡ್ಸ್ಕೊಬೇಡ. ಹೋಗ್ ಸುಮ್ಕೇನೆ ಇಲ್ಲ ಬಾ ಮಂತಕ್ಕೆ. ಹೋಗನ್ ಬಾ. ಬ್ಯಾಡ ಬಿಡಕ್ಕ, ಯಾಕೋ ನಂಗೆ ಮನಸ್ಸು ಭಾಳ ಬೇಜಾರಾಗೋಗ್ಬಿಟ್ಟೈತೆ. ಒಬ್ಳೇ ಇರಬೇಕು ಅಂತ ಅನ್ನಿಸ್ತೈತೆ. ಹೋಗೋ ಒಬ್ಳೇ ಇರ್ತೀನಿ.
ಸರಿ ಆಯ್ತು ಹೋಗು. ನಾವ್ ಹಿಂಗೆ ಕುಂತ್ಕೊಂಡ್ರೆ ಆಗಕ್ಕಿಲ್ಲ ಬಿಗ್ರೆ, ಏನಾರ ಒಂದ್ ವ್ಯವಸ್ಥೆ ಮಾಡ್ಬೇಕು. ನೋಡಿದ್ರೇನೆ ಬಾಳ ಮಳೆ ಬಂದ್ಬಿಟ್ಟು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಗುಡಿಸ್ಲೆಲ್ಲ ಸೋರಿ ರಾತ್ರಿ ನಿದ್ದೆ ನೆನೆಯ ಬರ್ಲಿಲ್ಲ. ನೋಡಿ ಹಿಂಗ ಅಂತೀನಿ ಅಂತ ಹೇಳ್ಬಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಎಲ್ರು ಕಷ್ಟಪಟ್ಟು ದುಡಿದ್ರೆ ಇದಾಗದು. ಇಲ್ಲ ಒಂದ್ ಮನೆಗೆ ಏನಾರ ಒಂದ್ ವ್ಯವಸ್ಥೆ ಮಾಡ್ಕೋಬೇಕು. ನನ್ನ ಮಗ ಅದಕ್ಕೆ ಉಳಿದಿರ ಸ್ವಲ್ಪ ಹೊಲನ ಮಾರ್ಬಿಟ್ಟು ಏನಾರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒದ್ದಾಡ್ತಾವ್ನಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನನಗೂ ಬರೋ 5,000 ರೂಪಾಯಿ ಸಂಬಳಕ್ಕೆ ಹೋಗ್ಲಾಕ ಬಂದ್ ಸಾಕಾಯ್ತದೆ. ಬರೋ 5,000 ರೂಪಾಯಿ ನಮ್ಗೆ ಯಾವ್ದಕ್ಕೂ ಆಯ್ತಾನೆ ಇಲ್ಲ. ನೀವು ಏನಾರ ಹೊಸಿ ಮಾಡಿ, ಸರಿನಾ? ನಾವೆಲ್ಲ ಚಿಲ್ರೆ ಪಲ್ರೆ ದುಡಿಯ ಅಂತಾರ ಅಲ್ವೇ ಅಲ್ಲ ಬೀಗ್ರೆ. ಹಾಕಿದ್ರೆ ಆನೆಗೆ ಕೈ ಹಾಕ್ತಿವಿ, ಇರುವೆಗೆಲ್ಲ ಕೈ ಹಾಕಕ್ ಹೋಗಕ್ಕಿಲ್ಲ. ಅದು ನಮ್ಗೆ ಆಗು ಬರಕ್ಕಿಲ್ಲ. ನಮ್ಗೆ ನೋಡಿ, ನೀವು ತಲೆ ಕೆಡಿಸ್ಕೊಬೇಡಿ. ಕಟ್ಟಣ ಮನೇನ ಆರಾಮಾಗಿ ಕಟ್ಟಣ. ಇಲ್ಲ ಕಟ್ಟಿರ ಮನೆ ನಿನಗೆ ನೀಟಾಗಿ ಬಿಡಿಸ್ಕೊಳ್ಳೋಣ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಾನಿಲ್ವಾ, ನಾನು ಎಲ್ಲ ನೋಡ್ಕೊತೀನಿ. ನೀವು 5,000 ರೂಪಾಯಿ ದುಡಿಯಕ್ಕೆ ಹೋಗ್ತಿರಲ್ಲ, ಹೋಗಿ ಅದ್ರಾಗೆ ನಮ್ಮ ಹೊಟ್ಟೆನ ತುಂಬೈತೆ ಹೊಸಿ. ಹೋಗಿ ಆರಾಮಾಗಿ ತುಂಬ್ಕೊಬಿಟ್ಟು ಬಾ, ಹೋಗಿ ಸುಮ್ಕೆನೇನೆ. ಏನೋ ನೀವು ಒಂದು ಕೆಲ್ಸ ಸೇರ್ಕೊಳ್ಳೋದು ಏನಾರ ಮಾಡಿ ಫಸ್ಟು. ಏನವ ಸಸೆ, ಏನು ಯೋಚನೆ ಮಾಡ್ಕೊಂಡು ಕುಂತಿದ್ದೀಗ? ನೀನು ಏನಾರ ಒಂದು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ನಮ್ಮ ಜೀವನ ಭಾಳ ಕಷ್ಟ ಆಯ್ತದೆ. ಅದೇ ಕೆಲಸದಾಗೇನೆ ಇದ್ದೀನಿ ಅತ್ತೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು ಕುಂತಿದ್ದೀನಿ. ಅಪ್ಪ ಅಮ್ಮಿ, ಮಗನ ನಿನ್ನ ಫ್ರೆಂಡ್ ಮನೆಗೆ ನೀಟಾಗಿ ಬಿಟ್ಬಿಟ್ಟು ಬಂದಿದ್ಯಾ ತಾನೇ? ಆ ಮಗುಗೆ ಹೇಳ್ಬೇಕಿತ್ತು, ಫೋನ್ ಮಾಡ್ಬಿಟ್ಟು ಕೇಳ್ದ. ಹಾಲು ಪಾಲು ಎಲ್ಲ ಕುಡಿಸ್ಕೊಂಡು ನೀಟಾಗಿ ಮಾಡಿಕೊಂಡೋಳಂತೆ ತಾನೇ? ಅಮ್ಮ ನಾನು ಹೇಳ್ದಂಗೆ ಕೇಳ್ತಾಳೆ, ಸುಮ್ಕಿರು. ಕೊಟ್ಟಿಲ್ಲ 1,000 ರೂಪಾಯಿ ನಾನು ನೋಡ್ಕಂತ ಹೇಳ್ಬಿಟ್ಟು ನೋಡ್ಕೊತಾಳೆ. ನೋಡ್ತಾ ಇರುವ. ಇವಾಗ ನಮ್ಮ ಅಪ್ಪಂಗೆ ಫೋನ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಬೇಕು, ಸರಿನಾ? ಮಾಡಿದ್ರೆ ನಿನಗೆ ಗೊತ್ತಾಗೋದು. ನಾವೇ ಮಗ ಕತ್ಕೊಬಿಟ್ಟು ಬಂದಿದ್ದೀವಿ ಅಂತ ಗೊತ್ತಾಗಿರ್ತದೋ ಇಲ್ವೋ ಗೊತ್ತಿಲ್ಲ. ಆದರೆ ಸರಿಯಾಗಿ ಬ್ಲ್ಯಾಕ್ ಮೇಲ್ ಮಾಡೋಣ. ತಂದ್ಬಿಟ್ಟು ನಮಗಂತೂ ಮನೆಗೇನೆ ಎಲ್ಲ ಕೊಟ್ಬಿಡ್ಬೇಕು. ಮಗ ಬೇಕು ಅಂದರೆ ಏನೋ ಒಂದು ಆಟ ಆಡ್ಸೋಣ ಬಿಡು. ನೋಡು, ಇಲ್ಲಿ ಏನಾರ ನೆನ್ನೆ ರಾತ್ರಿ ಮಗ ಏನಾರ ಗುಡಿಸ್ಲನಾಗ ಇದ್ದಿದ್ರೆ ರಾತ್ರಿ ಬಂದಿರೋ ಮಳೆಗೆ ಏನಾರ ಹೆಚ್ಚಿಗೆ ಕಮ್ಮಿ ಆಗಿರೋದು. ಸದ್ಯ ಇವಾಗಂತೂ ಏನೇನೂ ಇಲ್ಲ ಬಿಡು. ಅದೆಲ್ಲ ಬೇರೆ ಮನೆಗಿರೋದಕ್ಕೆ ನಾವು ನೆಮ್ಮದಿಯಾಗಿದ್ದೀವಿ. ಹ್ಞೂ ಮಗಳೇ, ನೀನು ಹೇಳೋದು ನಿಜನೇನೆಯ ಬಿಡು. ಇಲ್ಲಿದ್ದಿದ್ರೆ ಆಯ್ತಾ ಇರಲಿಲ್ಲ. ರಾತ್ರಿ ಆ ಪಟ್ಟಿ ಮಳೆ ಬಂತಲ್ಲ. ಹ್ಞೂ ಕಣಮ್ಮ, ಫೋನ್ ಹಾಕಮ್ಮ. ಅಪ್ಪಂಗೆ ಫೋನ್ ಹಾಕ್ಬಿಟ್ಟು ಮಗ ಬೇಕಾ ನಿಂಗೆ, ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ಬಿಟ್ಟು ಒಂಚೂರು ಫೋನ್ ಹಾಕ್ಬಿಟ್ಟು ಆವಾಜ್ ಹಾಕಮ್ಮ ನೀನು. ರಿಂಗ್ ಆಯ್ತಾಯ್ತಿರು. ಯಾಕೋ ಇನ್ನೂ ಎದುತ್ತಿಲ್ಲ, ರಿಂಗ್ ಆಯ್ತೈತೆ. ಹಲೋ ಹಲೋ, ನಿಮ್ಮ ಮಗು ಕಳ್ತನ ಆಗೈತಲ್ವಾ? ಹೂನ್ಲೇ ಹಳೆ ಬೇವರ್ಸಿ, ಕಳ್ತನ ಮಾಡಿರೋಳು ನೀನೇನಿ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತಾಗೈತೆ. ಬಂದು ಮಾಡ್ತೀನಿ ನಿನಗೆ. ಲೋಪರ್ ಮನೆಯಾಳಿ ತಗೊಬಿಟ್ಟು ಬಂದು ನನ್ನ ಮಗು ನಿನ್ನ ಕಿಡ್ನಾಪ್ ಮಾಡ್ಬಿಟ್ಟು ಕಿಡ್ನಾಪ್ ಆಗೈತಲ್ವಾ ಅಂತ ಹೇಳ್ಬಿಟ್ಟು ಬಾಯ್ಬಿಟ್ಟು ಬೇರೆ ಕೇಳ್ತಿಯಲ್ಲೇ. ಒಂದು ನಡ ಮುರಿದು ಕೈ ಕೊಡ್ತೀನಿ, ಆವಾಗ ಗೊತ್ತಾಯ್ತದೆ ನಿನಗೆ. ಲೋಪರ್, ನನ್ನ ಮಗು ನಿನಗೆ ಕಿಡ್ನಾಪ್ ಮಾಡ್ಬಿಡ್ತೀನಿ ನೀನು. ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಈಚೆ ಕಡೆಗೆ ತೊಳೆದ್ರು ನೀನು ಹಿಂಗೆಲ್ಲ ಮಾಡ್ತಿದ್ದೀಗ ನೀನು. ಏನಾಯ್ತಮ್ಮ? ಯಾಕಮ್ಮ ಹಂಗೆ ಶಾಕ್ ಆಗ್ಬಿಟ್ಟಿದ್ಯಾ? ಅಪ್ಪ ಏನಾರ ಎಲ್ಲ ಬರ್ಕೊಡ್ತೀನಿ ಅಂತ ಹೇಳ್ತಾ ಏನು? ಮನ್ಯಾಳಿ ಬಂದ ತಕ್ಷಣ ಮಗ ಕೊಟ್ರೆ ಸರಿ, ಜುಟ್ಟು ಹಿಡ್ಕೊಂಡು ತರದಾಕ್ಬಿಡ್ತೀನಿ. ಇನ್ನಂತೂ ಬಿಡಾಕಿಲ್ಲ ನಿನ್ನ. ನಿನ್ಗಿಂತ ಕಂತ್ರಿ ಬುದ್ಧಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ಮಗನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಂತ ಕಂತ್ರಿ ಬುದ್ಧಿ ಐತೆ ನಿನಗೆ. ಲೋಪರ್ ನಿನಗೆ ಆ ಕಡೆ ತಗೊಂಡು ಹಾಕ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ನಿನಗೆ ಗೊತ್ತಾಯ್ತಿರೋದು ನನಗೆ. ಬಂದೇ ಇಲ್ಲ ನಿನಗೆ. ಎಲ್ಲಿ ಬಿದ್ದಿದ್ರು ಪರವಾಗಿಲ್ಲ, ಊರೆಲ್ಲ ಅಟ್ಟಾಡ್ಸ್ಕೊಂಡು ಹಳ್ಳಿ ಮಲಕ್ಕೆ ನೀರು ಹಾಕ್ತೀನಿ ಬಾಯಿ ನಿನಗೆ ಐತೆ ನಿನಗೆ. ಲೋಪರ್ ಬುಡ್ಡಿನ ತಗೊಬಿಟ್ಟು ಬಂದು ಎಂತ ಕೆಲಸ ಮಾಡ್ಬಿಟ್ಟಲ್ಲ ನೀನು. ನನ್ನೇ ಗೋಳಾಡ್ಸೋ ಅಯ್ಯೋ ಅನಿಸ್ಬಿಟ್ಟೆ ಅಲ್ವೇನೆ ನೀನು. ಯಾಕಮ್ಮ ಏನಾಯ್ತಮ್ಮ? ನೀವು ಅಪ್ಪಂಗೆ ನಾವೇ ಮಗ ಕದ್ದಿರೋದು ಅಂತ ಗೊತ್ತಾಗ್ಬಿಟ್ಟೈತೆ. ಈಗ ನಿಮ್ಮ ಅಪ್ಪ ಬತ್ತೀನಿ ಊರೆಲ್ಲ ಓಡಾಡಿಸ್ಕೊಂಡು ಹೊಡಿತೀನಿ ಅಂತ ಬೇರೆ ಹೇಳ್ತಾವನಿ. ಏನೇ ಮಾಡೋದು? ಅಯ್ಯೋ ಅಮ್ಮ, ಹೌದಾ? ನಾವೇ ಒಂದು ವ್ಯವಸ್ಥೆ ಮಾಡಬೇಕು. ಅಮ್ಮ, ಎಷ್ಟು ಹೊಡೆದ್ರು ಬಾಯಿ ಮಾತ್ರ ಬಿಡ್ಬೇಡ. ಮಗುನ ವಿಚಾರಣೆ ಎಲ್ಲೈತಿ ಅಂತ, ಸರಿನಾ? ಅಯ್ಯೋ ದೇವ್ರೇ,